ಕಣ್ಣು ಹೋದ್ಮೇಲೆ ನನಗೆ ಕಾಸಲ್ಲಿ ಸ್ವಲ್ಪ ಅಂಗಡಿದವ್ರು ಮೋಸ ಮಾಡಿದ್ದಾರೆ. ಬೈ ಮಿಸ್ಟೇಕ್ ನನಗೆ ಗೊತ್ತಿಲ್ಲದೆ ಹೋಗ್ಬಿಟ್ಟು ಒಬ್ಬರನ್ನ ಗುದ್ಬಿಟ್ಟೆ. ಅವ್ರ ಕೈ ಟಚ್ ಆಗಿದ್ದಕ್ಕೆ ಹಿಂಗೇನು ಕಣ್ ಕಾಣಿಸಲ್ವಾ, ನಿಂಗೇನು ಬುದ್ಧಿ ಇಲ್ವಾ, ಇದನ್ನೇ ಹೇಳ್ಕೊಟ್ಟಿರೋದು ನಿಮಗೆ. ನಡ್ಕೊಂಡು ಹೋಗ್ತಿದ್ದಾಗ ನನಗೆ ಕಣ್ ಕಾಣಿಸಲ್ಲ, ನಮ್ಮ ಫ್ರೆಂಡಿಗೆ ಕಾಣಿಸಲ್ಲ ಅಂದ್ಬಿಟ್ಟು 10 ರೂಪಾಯಿ ಕೈ ಕೊಟ್ಟರು. ಅದು ನಮಗೆ ತುಂಬ ಬೇಜಾರು ಅನ್ನಿಸ್ತು. ಮೌಂಟೇನ್ಸ್ ಅಂದರೆ ಹಿಂಗೊಂದು ಅದು ಅಟ್ಯಾಚ್ ಆಗಿ ಹೋಗ್ತಿರುತ್ತೆ. ಅದು ಮಧ್ಯದಲ್ಲಿ ಸೂರ್ಯ ಹಿಂಗೆ ಬರುತ್ತೆ ಎದ್ದೋಳೋದು ಮೇಲೆ. ಅಂಡರ್ ವಾಟರ್ ಹೋಗ್ಬಿಟ್ಟು ಮೀನುಗಳನ್ನೆಲ್ಲ ನೋಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಕಣ್ಣಿದ್ದಾಗೂ ನನಗೆ ಮಾಡೋಕ್ಕಾಗಿಲ್ಲ, ಇವಾಗೂ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಗೊತ್ತಿಲ್ಲದೆ ರೋಡಲ್ಲೇ ನಡೀತಾ ಇದ್ದೀವಿ, ಶೋರ್ ಲೈನ್ ಸಿಕ್ಕಿಲ್ಲ, ಬ್ಯಾಲೆನ್ಸ್ ಸ್ಲಿಪ್ಪಾಗಿ ಕೆಳಗಡೆ ಬಿಟ್ಟಿದ್ದೀನಿ, ಏಟಾಗಿತ್ತು. ಟೆರೆಸಲ್ಲಿ ಮನೆ ಎತ್ತಿದ್ದವರು ಒಂದು 2 ಮಿನಿಟ್ಸ್ ಅಂತ ಹೋಗಿ ಬಂದವರು ಅಡ್ವಾನ್ಸ್ ಕೊಟ್ಬಿಟ್ಟವ್ರು ಅಂದ್ಬಿಟ್ಟು ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಕಳಿಸ್ಬಿಟ್ರು. ಅವ್ರಿಗಿರೋ ಡೌಟ್ ಏನಂದರೆ ರೆಂಟ್ ಕರೆಕ್ಟಾಗಿ ಕಟ್ಟೋಕ್ಕಾಗತ್ತಾ ಇಲ್ವಾ, ಕಣ್ ಕಾಣಿಸಲ್ಲ ಅಲ್ವಾ, ಅವ್ರು ಏನು ಮಾಡ್ಬೋದು, ಏನು ಕೆಲಸ ಮಾಡ್ಬೋದು, ಅವ್ರಿಗೇನು ಕೊಡ್ಬೋದು. ಹೋಗ್ತೀವಿ, ಇಂಟರ್ವ್ಯೂದಲ್ಲಿ ಕುತ್ಕೊತೀವಿ, ಎಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾ ನಾವು ಆನ್ಸರ್ ಮಾಡ್ತೀವಿ. ಫಸ್ಟ್ ಸೆಲೆಕ್ಟೆಡ್ ಅಂತಾರೆ, ವಿಲ್ ಕಾಲ್ ಯು ಬ್ಯಾಕ್ ಇನ್ 2 days. 1 ವೀಕ್ವರೆಗೂ ನಾವು ಕಾಯ್ತಿದ್ರು, ಕಾಲೇ ಬರಲ್ಲ ಅವರು. ನಿಮಗೆ ಯಾರಾದರೂ ಮೋಸ ಮಾಡಿರೋರು ಯಾರಾದರೂ ಇದ್ದಾರಾ? ಲೈಕ್ಸ್ ಮೋಸ ಆಗಿರೋದು ಆ ಥರ ಇನ್ಸಿಡೆಂಟ್ ಯಾವ್ದಾರು ಇದೆಯಾ ನಿಮಗೆ? ಕಣ್ಣಿದ್ದಾಗ ಮೋಸ ಮಾಡಿದಂದರೆ ನಮ್ಮ ಪ್ರೀತಿಸ್ತಿದ್ದ ಹುಡುಗಿ. ಕಣ್ಣು ಹೋದ್ಮೇಲೆ ನನಗೆ ಕಾಸಲ್ಲಿ ಸ್ವಲ್ಪ ಅಂಗಡಿದವ್ರು ಮೋಸ ಮಾಡಿದ್ದಾರೆ. ಯಾವ ಥರ, ಹೇಗೆ? ಲೈಕ್ ಜಿಪೇ ಗೂಗಲ್ ಪೇ ಮಾಡಿದ್ದೀನಿ, ಮಾಡಿದ್ರೂ ಇಲ್ಲ ನೀವು ಮಾಡಿಲ್ಲ ಅಂತ ಹೇಳ್ತಿದ್ರು. ನಾನು ತೋರಿಸೋದು ಅದು ನಿಮ್ದಲ್ಲ ಅಂತ ಹೇಳ್ತಿದ್ರು ಅವರು. ಅದು ನಮಗಾಗಿಲ್ಲ, ಬೇರೆಯವ್ರಿಗೆ ಯಾರಿಗೋ ಸ್ಕ್ಯಾನ್ಗೆ ಹೋಗೈತೆ, ಅದು ನಮ್ಮ ಸ್ಕ್ಯಾನರ್ ಅಲ್ಲ ಅಂದ್ಬಿಟ್ಟು ಅವರು ನಿಮ್ಮ ಸ್ಕ್ಯಾನರ್ ಕೊಡಿ ಮತ್ತೆ ಅಂದರೆ ಅವ್ರು ಬೇರೆ ಸ್ಕ್ಯಾನರ್ ಕೊಡ್ತಿದ್ರು, ಆ ಹೆಸರೇ ಬೇರೆ ಇರೋದು. ಆಮೇಲೆ ಹೋಗ್ತಾ ನಂಗೆ ಗೊತ್ತಾಗಿದ್ದೇನಂತೆ ಅದೇ ಅಂಗಡಿದಲ್ಲಿ 2 ಸ್ಕ್ಯಾನರ್ ಇಕ್ಕೊಂಡವ್ರೆ ಅಂತ. ಸೊ ಒಂದಕ್ಕೆ ಮಾಡಿದ್ದೀನಿ, ಬಂದಿಲ್ಲ ಅಂದ್ಬಿಟ್ಟು ನನ್ನ ಮೋಸ ಮಾಡೋದು. ಅವರೇನು ನಿಮ್ಗೆ ಮತ್ತೆ ವಾಪಸ್ ಏನು ಅಮೌಂಟ್ ಹಾಕಲಿಲ್ವಾ? ಇಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ ಸರ್. ಅವತ್ತಿಂದ ನಂಗೆ ಗೊತ್ತಾಯ್ತಲ್ವ, ಆ ಪ್ರಿಕಾಷನ್ಸ್ ಏನೇನು ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಡಿದ್ವಿ. ನಿಮಗೆ ಯಾರಾದರೂ ಈಗ ಅವಮಾನ ಯಾರಾದರೂ ಮಾಡಿದಾರಾ? ಒಂದು ಸತಿ ಆಗಿತ್ತು ಸರ್. ನಾನು ಇನ್ನೂ ಕಲ್ತಿರ್ಲಿಲ್ಲ ಮೊಬಿಲಿಟಿ ಅಂತ. ಲೈಕ್ ರಸ್ತೆಯಲ್ಲಿ ನಾವು ಇಂಡಿಪೆಂಡೆಂಟಾಗಿ ಓಡಾಡೋದು ಅದೆಲ್ಲ ನಂಗೆ ಕಲ್ತಿರ್ಲಿಲ್ಲ. ನಾನು ತುಂಬ ಹೊಸ್ದಾಗಿದೆ ನನಗೆ. ಬೈ ಮಿಸ್ಟೇಕ್ ನನಗೆ ಗೊತ್ತಿಲ್ಲದೆ ಹೋಗ್ಬಿಟ್ಟು ಒಬ್ಬರನ್ನ ಗುದ್ಬಿಟ್ಟೆ. ಏನೇನು ಕಣ್ ಕಾಣಿಸಲ್ವಾ, ಅದು ರ್ಯಾಂಡಮ್ ಪರ್ಸನ್ ಅವ್ರ ಹೆಸರು ಗೊತ್ತಿಲ್ಲ, ರೋಡಲ್ಲಿ ಆಗಿರೋದು. ಅವ್ರ ಕೈ ಟಚ್ ಆಗಿದ್ದಕ್ಕೆ ಹಿಂಗೇನು ಕಣ್ ಕಾಣಿಸಲ್ವಾ, ನಿಂಗೇನು ಬುದ್ಧಿ ಇಲ್ವಾ, ಇದನ್ನೇ ಹೇಳ್ಕೊಟ್ಟಿರೋದು ನಿಮಗೆ ಕಡ್ಡಿ ಹಿಡ್ಕೊಂಡು ನಡೆಯೋ ಗೊತ್ತಿಲ್ವಾ. ಅದು ಒಂಥರ ನನಗೆ ಪಬ್ಲಿಕಲ್ಲಿ ಆ ಥರ ಮಾತಾಡಿದ ತಕ್ಷಣ ಅವಮಾನ ಆದಂಗೆ ಆಯಿತು. ಇನ್ನೊಂದು ಅವಮಾನನೂ ಹೆಂಗಾಯಿತು ಅಂದರೆ, ನಾನು ರೋಡಲ್ಲಿ ನಡ್ಕೊಂಡು, ನಾನು ನಮ್ಮ ಫ್ರೆಂಡು ನಡ್ಕೊಂಡು ಹೋಗ್ತಿದ್ದಾಗ ನನಗೆ ಕಣ್ ಕಾಣಿಸಲ್ಲ, ನಮ್ಮ ಫ್ರೆಂಡಿಗೆ ಕಾಣಿಸಲ್ಲ ಅಂದ್ಬಿಟ್ಟು ನಾವಿಬ್ಬರು ಸ್ಟಿಕ್ ಕೇನ್ ಅಂತ ಹಿಡ್ಕೊಂಡು ನಡೀತಾ ಇರ್ಬೇಕಾದ್ರೆ ನಮ್ಮನ್ನು ನಿಲ್ಲಿಸ್ಬಿಟ್ಟು 10 ರೂಪಾಯಿ ಕೈ ಕೊಟ್ಟರು. ಅದು ನಮಗೆ ತುಂಬ ಬೇಜಾರು ಅನ್ನಿಸ್ತು. ನಾವು ಸ್ಟೂಡೆಂಟ್ ಆಗಿದ್ವಿ ಆವಾಗ ಜಸ್ಟ್ ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನೀವು ಬೆಗ್ಗರ್ ಅಂತ ಅವರು ತಿಳ್ಕೊಂಡು ನಮಗೆ 10 ರೂಪಾಯಿ ಕೊಟ್ಟು ತುಂಬ ಅವಮಾನ ಆದಂಗೆ ಆಗಿತ್ತು. ವಾಪಸ್ ಅವ್ರಿಗೆ ಕೊಟ್ವಿ, ಇನ್ನೂ 1 ರೂಪಾಯಿ ಎಕ್ಸ್ಟ್ರಾ ಹಾಕ್ಬಿಟ್ಟು. ಸರ್ ನಾವು ಸ್ಟೂಡೆಂಟ್ಸ್, ನಾವು ಬೆಗ್ಗರ್ಸ್ ಅಲ್ಲ ಅಂದ್ಬಿಟ್ಟು ಇನ್ನೂ ಒಂದು 5 ರೂಪೀಸ್ ಏನೋ ಕಾಯಿನ್ ಏನೋ ಇತ್ತು, ಆ 10 ರೂಪೀಸ್ ಜೊತೆ ಇನ್ನೊಂದು 5 ರೂಪೀಸ್ ಕಾಯಿನ್ ಅವ್ರಿಗೆ ಕೊಟ್ಬಿಟ್ವಿ ಎಕ್ಸ್ಟ್ರಾ, ನೀವೇ ಹಿಡ್ಕೊಳ್ಳಿ ಅಂತ. ಈಗ ನಿಮಗೆ ಕನ್ಸರ್ನ್ ತೋರಿಸಿದ್ರೆ ಖುಷಿ ಆಗುತ್ತಾ, ಅಥವಾ ನಾರ್ಮಲ್ ಆಗಿ ನಿಮ್ಮ ಜೊತೆ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತೆ? ಯಾವ ಥರ? ಸರ್ ನನಗೆ ಕನ್ಸರ್ನ್ ತೋರಿಸೋದು ಖುಷಿ ಏನಾಗಲ್ಲ, ನಾರ್ಮಲ್ ಆಗಿದ್ದೇ ಖುಷಿ ಆಗುತ್ತೆ. ಕನ್ಸರ್ನ್ ತೋರಿಸ್ಬೇಕು ಎಲ್ಲರೂ. ಯಾರಿಗೆ ತೋರಿಸ್ಬೇಕಂದ್ರೆ ತುಂಬ ಬಡವರು ಇರ್ತಾರೆ, ಅವ್ರ ಕೈಗೆ ಸಹಾಯ ಅವ್ರ ಕೈಗೆ ಏನೂ ಮಾಡೋಕ್ಕಾಗ್ತಿಲ್ಲ, ಅವ್ರಿಗೆ ಸಹಾಯ ಬೇಕೇ ಬೇಕು ಒಬ್ಬರ ಕಡೆಯಿಂದ. ಅದು ಬರೀ ಬ್ಲೈಂಡ್ಸ್ ಅಂತಲ್ಲ, ನಾರ್ಮಲ್ ಸೈಟರ್ಸ್ಗೂ ಬೇರೆ ಡಿಸೇಬಲ್ಸ್ಗೂ ತುಂಬ ಕಷ್ಟದಲ್ಲಿ ಇರ್ತಾರೆ ನೋಡಿ, ಅಂಥವ್ರಿಗೆ ಕನ್ಸರ್ನ್ ತೋರಿಸಿ ಸಹಾಯ ಮಾಡಲಿ. ನಮ್ಮ ಚೆನ್ನಾಗಿರೋರಿಗೆ ಬೇಡ ಅಂತ ನಾನು ಹೇಳ್ತೀನಿ ಸರ್. ಇದು ಸಾಧಿಸ್ಬೇಕು ಅಂತ ಏನಾದರೂ ಇದೆಯಾ? ಎಸ್ ಸರ್, ನಾನು ಒಂದೇ ಕನಸಿರೋದು, ಎಲ್ಲ ಥರನೂ ನಾನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ಏನು ಬಿಸ್ನೆಸ್ಸಲ್ಲಿ ಯಾವ ಥರ ಹೆಂಗೆ ಇಂಪ್ರೂವ್ ಮಾಡೋಣ, ಯಾವ ಥರ ಇದೆ ಐಡಿಯಾ ಏನಾದರೂ ಇದೆ ಹೇಳಿ? ಸ್ಟಾರ್ಟಿಂಗಲ್ಲಿ ನಾನು ಇವಾಗ ನಂಗೆ ಐಡಿಯಾ ಇರೋದು ನಂದಿನಿ ಬೂತ್ ಥರ ಹಾಕೋಣ ಅಂತ. ಅಲ್ಲಿಂದ ಡೆವಲಪ್ ಮಾಡ್ಕೊಂಡು ಹೋಗೋಣ. ನಾನು ಒಬ್ಬರ ಕಡೆ ಕೈ ಒಳಗೆ ಕೆಲಸ ಮಾಡೋದು ಬೇಡ, ಕೈ ಕೆಳಗೆ ನಾವೇ ಒಂದು ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿರೋಣ ಅಂತ ನಂದು. ಅದು ಮುಂಚೆಯಿಂದ ಇರೋಗೋಳೆ, ಇವಾಗ ಅದೇ ಸರ್. ನಿಮಗೆ ಏನಾದರೂ ಬೇರೆ ಪ್ರತಿಭೆ ಇದೆಯಾ? ಮುಂಚೆ ಇತ್ತು ಸರ್. ಮುಂಚೆ ಇತ್ತು, ಏನು ಮಾಡ್ತಾ ಇದ್ದೀರಾ?
ಮುಂಚೆ ಲೈಕ್ ಬ್ಯಾಂಡ್ ಬಾರಿಸ್ತಿದ್ದೆ. ಈಗ ಟ್ರೈ ಮಾಡಿಲ್ವಾ ಅಥವಾ ಬರುತ್ತೆ, ಹ್ಮ್. ಬಟ್ ಎಕ್ವಿಪ್ಮೆಂಟ್ಸ್ ಏನು ಮನೇಲಿ ಇಲ್ಲ. ಸೊ ಟೇಬಲ್ ಮೇಲೆ, ಹ್ಮ್. ಡೈನಿಂಗ್ ಟೇಬಲ್ ಇಲ್ಲಾಂದರೆ ಟೀಪಾಯ್ ಮೇಲೆಲ್ಲ ಹ್ಮ್. ಹಾಡು ಬಂದಾಗ ಅದ್ರ ಜೊತೆ ಬಾರಿಸ್ತಿರ್ತೀನಿ ಸರ್. ನಿಮ್ಮ ಪ್ರಕಾರ ಬ್ಯೂಟಿ ಅಂದ್ರೆ ಏನು ಸರ್? ನೋಡೋಕ್ ಚೆನ್ನಾಗಿದ್ದೀರಾ ಅದಕ್ಕೋಸ್ಕರ ತುಂಬಾ ಜನ ಖರ್ಚು ಮಾಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ. ಓಕೆ. ಆದ್ರೆ ನಿಮ್ ದೃಷ್ಟಿಯಲ್ಲಿ ಯಾವ ತರ ಬ್ಯೂಟಿ ಹೇಗಿರ್ಬೇಕು? ಬ್ಯೂಟಿ ಅಂದ್ರೆ ಏನು? ಬ್ಯೂಟಿ ಅಂದರೆ ಮನ್ಸಲ್ಲಿದ್ದರೆ ಸಾಕು ಸರ್, ಒಳ್ಳೆಯವರಾಗಿದೆ ಅವರೇ ಬ್ಯೂಟಿ. ಹ್ಮ್. ಸುಮ್ಮನೆ ಈ ಲುಕ್ ವೈಸಲ್ಲಿ ನೋಡೋಕೆ ಚೆನ್ನಾಗಿದ್ದಾರೆ, ಹ್ಮ್. ಅದು ಅವ್ರು ನೋಡೋಕೆ ಬ್ಯೂಟಿ ಆಗಿರ್ಬೋದು ಅಷ್ಟೇ, ಹ್ಮ್. ಬಟ್ ಅವರು ನಿಜವಾದ ಮನಸ್ಸಿರಲ್ಲ ಅವ್ರಿಗೆ. ಹ್ಮ್. ಸೊ ನಾನು ಹೇಳೋದೇನೆಂದರೆ ಅವ್ರ ಮನ್ಸನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಅದೇ ದೊಡ್ಡ ಬ್ಯೂಟಿ. ಯಾವ್ದಾದ್ರು ನಿಮಗೆ ಸಿಕ್ಕಿದ್ರೆ ಕೆಟ್ಟವನ ಒಳ್ಳೆಯವನ ಅಂತ ಹೇಗೆ ನೀವು ತಿಳ್ಕೊಳ್ತೀರಾ? ಯಾವ ತರ? ಫಸ್ಟ್ ಅವ್ರ ಹತ್ರ ಮಾತು ಬೆಳೆಸ್ತೀನಿ. ಹ್ಮ್. ಲೈಕ್ ಫ್ರೆಂಡ್ ಆದ್ರೂ ನನಗೆ ಹ್ಮ್. ರೀಸೆಂಟಾಗಿ ಫ್ರೆಂಡ್, ನೀವು ಹೊಸದಾಗಿ ಫ್ರೆಂಡ್ ಆಗಿದ್ರು ಮಾತು ಬೆಳೆಸ್ತೀನಿ. ಒಂದು 2 days ನೋಡ್ತೀನಿ ಹ್ಮ್. ಅವ್ರ ಆ್ಯಕ್ಟಿವಿಟೀಸು, ಹ್ಮ್. ಅವ್ರು ನಮ್ಮ ಹತ್ರ ಹೇಗೆ ನಡ್ಕೊತಾರೆ, ಅದ್ರ ಮೇಲೆ ಡಿಸೈಡ್ ಆಗತ್ತೆ ಸರ್, ಹೇಳೋಕ್ಕಾಗಲ್ಲ. ನಿಮ್ ಫ್ರೆಂಡ್ ಎಲ್ಲ ಹೇಗೆ ಮಾಡ್ಕೊಳ್ತೀರಾ? ಯಾವ ತರ? ಫ್ರಮ್ ನಾರ್ಮಲ್ ಆಗಿ ಸರ್, ನಮಗೆ NGOಸ್ಗೆ ಹೋಗ್ತೀವಲ್ವಾ, ಹ್ಮ್. ಅವಾಗ ಫ್ರೆಂಡ್ಸ್ ಆಗ್ತಾರಲ್ವ, ಹ್ಮ್. ಸೊ ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ನಿಮ್ಗಿಂತ ಕಷ್ಟದ ಜೀವನ ಅಂತ ಯಾರನ್ನಾದ್ರೂ ನೋಡಿದೀರಾ? ನನ್ ಕಣ್ಣಿಲ್ಲ, ನನಗೆ ಕಣ್ಣು ಬೇಕೇ ಬೇಕು ಅಂತ ಯಾರಾದ್ರೂ ಹೇಳಿರೋದು ಅಂದ್ರೆ ನಿಮ್ಮ ಫ್ರೆಂಡ್ಸ್? ಫ್ರೆಂಡ್ಸ್ ಸರ್ಕಲಲ್ಲಿ ಆ ಥರ ಹೇಳಿರೋ ಯಾರೂ ಇಲ್ಲ. ಯಾಕಂದರೆ ನನಗೆ ಇರೋ ಫ್ರೆಂಡ್ಸ್ ಎಲ್ಲ ಚಿಕ್ಕ ವಯಸ್ಸಿಂದನೇ ಕಣ್ಣು ಕಳ್ಕೊಂಡಿರೋರು. ಹ್ಮ್. ಸೊ ನನಗೆ ಅನ್ಸೈತೆ ಆ ಥರ ನನಗೆ ವಾಪಸ್ ಬಂದರೆ ಚೆನ್ನಾಗಿರತ್ತೆ ಕಣ್ಣು ಅಂತ. ನೀವು ಅವ್ರಿಗೆ ಏನಾದ್ರು ಸಜೆಸ್ಟ್ ಮಾಡ್ತೀರಾ? ನೀವು ಅವ್ರೇನಾದ್ರು ನಿಮ್ಮ ಹತ್ರ ಕೇಳಿದ್ರೆ, ನಿಮ್ಗೆ ಮುಂಚೆನೆ ಕಣ್ಣಿತ್ತಲ್ವಾ, ಅವ್ರು ನಿಮ್ಮ ಹತ್ರ ಏನಾದ್ರು ಕೇಳಿದ್ರೆ ಹೇಗಿರುತ್ತೆ ಆ ಥರ? ಯಾರಿಗಾದ್ರೂ ವರ್ಣನೆ ಮಾಡಿದ್ದೀರಾ? ಹಾಂ ಸರ್, ಮಾಡಿದ್ದೀನಿ ನಾನು. ಏನು ವರ್ಣನೆ ಮಾಡಿದ್ದೀರಾ? ಯಾವ ಥರ? ಲೈಕ್ ಮೌಂಟೇನ್ಸ್ ಅಂದರೆ ಹೇಗಿರುತ್ತೆ ಅವ್ರಿಗೆ ಫಿಗರ್ ಥರ ಕೈಯಲ್ಲಿ ಹಾಕಿ ತೋರಿಸಿದ್ದೀನಿ. ಮಂಜು ಅಂದರೆ ಲೈಕ್ ಇಟ್ ಸ್ನೋ ಅಲ್ಲ, ಯಾವ ಕಲರಲ್ಲಿ ಇರುತ್ತೆ ಅದನ್ನ ಕೈಯಲ್ಲಿ ಹಿಡ್ಕೊಂಡು ನನಗೆ ಏನಾಗುತ್ತೆ. ತೋರಿಸ್ಬೋದಾ ಅದನ್ನ? ಯಾವ ಥರ ನೀವು ಹೇಳ್ತೀರಾ ಅಂತ? ಸರ್ ನಿಮ್ಮ ಕೈ ಕೊಡ್ಬೇಕಾಗತ್ತೆ ಸರ್. ಓಕೆ, ಹಾಂ ತಗೊಳ್ಳಿ. ಸೊ ಇಲ್ಲೇನು ಫೀಲ್ ಆಗಲ್ಲ. ಸೊ ಇಲ್ಲಿ ತೋರಿಸ್ಬೋದು. ಹ್ಮ್. ಮೌಂಟೇನ್ಸ್ ಅಂದರೆ ಹಿಂಗೆ ಹಿಂಗೊಂದು ಹಿಂಗೊಂದು ಹ್ಮ್. ಹಿಂಗೊಂದು ಅದು ಅಟ್ಯಾಚ್ ಆಗಿ ಹೋಗ್ತಿರುತ್ತೆ. ಹ್ಮ್. ಅದು ಮಧ್ಯದಲ್ಲಿ ಸೂರ್ಯ ಹಿಂಗೆ ಬರುತ್ತೆ ಎದ್ದೋಳೋದು ಮೇಲೆ, ಹ್ಮ್. ರೈಸಿಂಗ್ ಸನ್ ಅಂತಾರಲ್ವ, ಹ್ಮ್. ಅದರಲ್ಲಿ ಅವ್ರು ಕ್ಲೀನಾಗಿ ಹಿಂಗೆ ಹಾಕಿ ತೋರಿಸೋದು. ಹ್ಮ್. ಅದು ಕನೆಕ್ಟು. ಸ್ನೋ ಅಂದರೆ ನಾನು ಸ್ನೋನ ಹೆಂಗೆ ತೋರಿಸೋದು ಅಂದರೆ, ಉಪ್ಪಿರತ್ತಲ್ವ ಸರ್, ಹ್ಮ್. ಉಪ್ಪೂ ಅಲ್ಲ, ಏನಂತಾರೆ, ಕ್ರೀಮ್, ಹ್ಮ್. ಐಸ್ ಕ್ರೀಮ್ ತಿಂತಾರಲ್ವಾ, ಕೋನ್ ಐಸ್ ಬರುತ್ತಲ್ವಾ, ಹ್ಮ್. ಅವ್ರು ತಿಂದಿರ್ತಾರೆ ಯಾವತ್ತಾದ್ರು ಕೋನ್ ಐಸು, ಹ್ಮ್. ಅದನ್ನ ಕೈಯಲ್ಲಿ ಮುಟ್ಬಿಟ್ಟು ನೋಡೋದೆ ನಿಂಗೆ ಹೆಂಗಿರತ್ತೆ ಅದೇ ಥರ ಸ್ನೋ ಇರತ್ತೆ ಅಂತ ಹೇಳ್ತೀನಿ ನೀನು. ಏರೋಪ್ಲೈನ್ ಇಲ್ಲ ಅದನ್ನೆಲ್ಲ ಸರ್. ಮುಟ್ಟಿಲ್ಲ. ಅದನ್ನ ನೀವು ಹೇಗೆ ಇನ್ನೊಬ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ನೀವು ಮುಂಚೆನೆ ನೋಡಿದಿರಲ್ವಾ? ಹಾಂ, ನನಗೇನು ಯಾರು ಕೇಳಿಲ್ಲ ಇಲ್ಲವರೆಗೂ. ಹ್ಮ್. ಸೊ ಎಕ್ಸ್ಪ್ಲೈನ್ ಮಾಡೋದು ಅವ್ರಿಗೆ ಏನೂ ಇಲ್ಲ ಸರ್. 2 ದೊಡ್ಡ ಬಾಡಿ ಇರುತ್ತೆ, ಹ್ಮ್. ಉದ್ದಕ್ಕಿರುತ್ತೆ ಬಾಡಿ ಅದು. ಹ್ಮ್. ಅದಕ್ಕೆ ಮಧ್ಯದಲ್ಲಿ 2 ರೆಕ್ಕೆ ಇರುತ್ತೆ. ಹ್ಮ್. ಆ ರೆಕ್ಕೆ ಕೆಳಗಡೆ 2 ಫ್ಯಾನ್ ಇರುತ್ತೆ. ಹ್ಮ್. ಆ ಫ್ಯಾನ್ ಒಳಗೆ ನಿಮಗೆ ಇಂಜಿನ್ನು ಮತ್ತು ಫ್ಯೂಯಲ್ ಟ್ಯಾಂಕ್ಸ್ ಇರೋದು. ಹ್ಮ್. ಹ್ಮ್. ಮುಂದೆಗಡೆ 1 ಟೈರು, ಹಿಂದೆಗಡೆ 2 ಟೈರ್. ಅದು ಒಂದೇ 1 ಟೈರ್ ಅಲ್ಲ, ತುಂಬ ಇರುತ್ತೆ. ಹ್ಮ್. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಹಂಗೆ ಮಾಡಬೇಕು. ಲೈಕ್ ಆಟೋ ಥರ ಇರುತ್ತೆ ಅದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಅವ್ರಿಗೆ. ಟೈಪ್ ಆಫ್ ಆಟೋ 3 ಟೈರು. ಅದೇ ಆಟೋ ವಿಂಗ್ಸ್ ಇಲ್ಲ, ಅದಕ್ಕೆ ವಿಂಗ್ಸ್ ಐತೆ. ನೀವು ಕ್ವಾಂಟಿಟಿನೆಲ್ಲ ಹೇಗೆ ಚೆಕ್ ಮಾಡ್ತೀರಾ? ಯಾವ ಥರ? ಸರ್ ಅದಕ್ಕಂತ ಒಂದು ವೇವಿಂಗ್ ಮಿಷಿನ್ ಐತೆ ಸರ್, ಹ್ಮ್. ಅದೂ ಟಾಕ್ ಬ್ಯಾಕ್ ಥರನೇ. ಇವಾಗ ಆ ಮಿಷಿನ್ಗೂ ಸ್ಪೀಚ್ ಇರುತ್ತೆ. ಹ್ಮ್. ಇವಾಗ ವೇವಿಂಗ್ ಮಿಷಿನ್ ಇಕ್ಬಿಟ್ಟು 1 kg ಇಕ್ಕಿದ್ರೆ ಅದು ಕ್ಲಿಯರಾಗಿ ಅನ್ನತ್ತೆ 1000 kilograms ಅಂತ, ಹ್ಮ್. ಹಂಗೆ ಹೇಳುತ್ತೆ ಅದು. ನಿಮಗೆ ಈಗ ದೃಷ್ಟಿ ಬಂದ್ರೆ ನೀವು ಯಾರನ್ನ ನೋಡಕ್ ಇಷ್ಟಪಡ್ತೀರಾ? ನಮ್ಮ ಫ್ಯಾಮಿಲಿದವ್ರನ್ನ, ಫ್ಯಾಮಿಲಿ ಫಸ್ಟ್ ಫ್ಯಾಮಿಲಿ. ಮತ್ತೆ ಅದಾದಮೇಲೆ ಯಾರು ನಮ್ಮ ಫ್ಯಾಮಿಲಿದವ್ರನ್ನ ನೋಡ್ತೀನಿ. ಹ್ಮ್. ಆಮೇಲೆ ನನ್ನ ಕೆಲಸ ಏನಾಯಿತು ಅದು ನಾನು ಇದು ನಡ್ಸ್ಕೊಂಡು ಹೋಗ್ತಿರ್ತೀನಿ ಸರ್. ಈಗ ಮುಂಚೆ ಕಣ್ಣಿತ್ತಲ್ವಾ, ಆಗ ನಿಮಗೆ ಜಾಸ್ತಿ ಖುಷಿ ಇತ್ತಾ ಅಥವಾ ಈಗ ಖುಷಿ ಇದೆಯಾ? ಏನು ನೋವಿದೆಯಾ? ಸರ್ ಆವಾಗ ಸ್ಟಾರ್ಟಿಂಗ್ ನಾನು ಬ್ಲೈಂಡ್ ಆದಾಗ ನನಗೆ ಸ್ವಲ್ಪ ನೋವಿತ್ತು. ಇವಾಗ ನಾನು ಖುಷಿಯಾಗಿದ್ದೀನಿ. ಹ್ಮ್. ಅದಕ್ಕೆ ಕಣ್ಣಿರೋದಕ್ಕಿಂತ ಮುಂಚೆ ನಾನು ಹ್ಮ್. ತುಂಬ ಜಾಗದಲ್ಲಿ ಓಡಾಡ್ತಿದ್ದೆ. ಹ್ಮ್. ಎಲ್ಲಿ ಬೇಕಾದಲ್ಲಿ ಹೋಗ್ಬೋದಾಗಿತ್ತು. ನೈಟ್ ಟೈಮ್ಸಲ್ಲಿ ಮೇಯ್ನಾಗಿ ಹ್ಮ್. ನೈಟ್ ಔಟ್ಸ್ ಅಂದರೆ ನಂಗೆ ತುಂಬ ಇಷ್ಟ. ನೈಟ್ ಟೈಮಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ವಿ. ಹ್ಮ್. ಆವಾಗ ತುಂಬ ಖುಷಿಯಾಗಿತ್ತು. ಇವಾಗೂ ಖುಷಿ ಇದೆ, ಇಲ್ಲ ಅಂತಿಲ್ಲ, ಬಟ್ ಆ ಮೆಮೊರೀಸ್ ವಾಪಸ್ ಬರಲ್ಲ. ವಾಪಸ್ ಬರಲ್ಲ. ಹಾಂ. ಕಣ್ಣು ಬಂದ್ರೆ ಹ್ಮ್. ಯಾವ್ದಾದ್ರು ಒಂದು ಯಾವ 5 ವಸ್ತುಗಳನ್ನ ನೋಡಕ್ ಇಷ್ಟಪಡ್ತೀರಾ ನೀವು? ವಸ್ತು ಹಾ, ನಾನು ಇದನ್ನ ನೋಡ್ಬೇಕಿತ್ತು ಅಂತ ನಿಮಗೇನು ಯಾವ್ದಾದ್ರು ವಸ್ತು ಇದೆಯಾ? ಪೆಂಗ್ವಿನ್ ನೋಡ್ಬೇಕಂತ ಐತೆ ಸರ್.
ಹ್ಮ್. ಅದು ಅನಿಮಲ್ ಪೆಂಗ್ವಿನು. ಹ್ಮ್. ಆಮೇಲೆ ಒಂದ್ಸತಿ ಮೌಂಟ್ ಎವರೆಸ್ಟ್ ಹ್ಮ್. ಅಲ್ಲಿಗೆ ಹೋಗ್ಬೇಕು, ಅದನ್ನ ನೋಡಬೇಕು. ಹ್ಮ್. ಕಣ್ಣಾರೆ ಲೈಕ್ ನಾನು ನೋಡಿದ್ದೀನಿ, ಇಲ್ಲ ಅಂತಿಲ್ಲ. ಹ್ಮ್. ಲೈಕ್ ಬರೀ ವಿಡಿಯೋಸಲ್ಲಿ ಹ್ಮ್. ಫೋಟೋಸಲ್ಲಿ ನೋಡಿದ್ದೀನಿ. ಹ್ಮ್. ಅದು ನನ್ನ ಕಣ್ಣಾರೆ ನನ್ನ ದೃಷ್ಟಿಯಲ್ಲಿ ಅದು ಮುಂದೆ ನಿಂತ್ಕೊಂಡು ಲೈವ್ ಆಗಿ ನೋಡಬೇಕು ಅಂತ. ಹ್ಮ್. ಈಗ ನಿಮ್ಮ ಪರಿಸ್ಥಿತಿಲಿ ಇರ್ತಾರಲ್ವಾ, ಅವರಿಗೆಲ್ಲ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಏನು? ನಮ್ಮ ಪರಿಸ್ಥಿತಿ ಇರೋರಿಗೆ ಒಂದೇ ನಾನು ಹೇಳಕ್ಕೆ ಇಷ್ಟಪಡೋದು ಸರ್. ಹ್ಮ್. ನಿಮ್ಮ ಟ್ಯಾಲೆಂಟ್ ಏನಾಯಿತೋ, ನೀವು ನಿಮ್ಮ ಸ್ಕಿಲ್ಸ್ ಏನಾಯಿತೋ ಅದು ಆದಷ್ಟು ಜಾಸ್ತಿ ಇಂಪ್ರೂವ್ ಮಾಡ್ಕೊಳ್ಳಿ. ಹ್ಮ್. ಎಲ್ಲಾದರೂ ಒಂದು ಕಡೆ ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಆ ಸ್ಕಿಲ್ಸ್ನ ನೀವು ಹ್ಮ್. ಅವ್ರಿಗೆ ತೋರಿಸಿ ಹ್ಮ್. ನಿಮ್ಮ ಸ್ಥಾನ ಏನಿದೆ ಅದು ಪಡ್ಕೊಳ್ಳಿ. ಹ್ಮ್. ಒಂದು ಸತಿ ಕೆಳಗಡೆ ಬಿದ್ದ ಮೇಲೆ ಹ್ಮ್. ನಾನು ಸೋತೋದೆ ಅಂದ್ಬಿಟ್ಟು ಯಾವತ್ತೂ ಸುಮ್ಮನೆ ಆಗಬೇಡಿ. ಹ್ಮ್. ಟ್ರೈ ಮಾಡ್ತಾನೆ ಇರಿ, ನೀವು ಇನ್ನೂ ಸಕ್ಸಸ್ ಆಗೋವರೆಗೂ ಟ್ರೈ ಮಾಡ್ತಾನೆ ಇರಿ. ಅದೇ ನಾನು ಹೇಳಕ್ಕೆ ಇಷ್ಟಪಡೋದು ಸರ್. ಮತ್ತೆ ಈಗ ನೀವು ಮುಂಚೆ ಕಣ್ಣಿತ್ತಲ್ವಾ, ಹ್ಮ್. ಆಗ ನೀವು ಯಾವ್ದಾದ್ರು ಒಂದು ವಸ್ತು ನೋಡ್ಬೇಕು ಅಂತ ಆಸೆ ಪಟ್ಟಿರ್ತೀರಾ, ಹ್ಞೂ ಅದು ನಿಮ್ಗೆ ನೋಡೋಕ್ಕಾಗಿರಲ್ಲ. ಅದಾದ್ಮೇಲೆ ನಿಮ್ಗೆ ಆ ಥರ ಪಶ್ಚಾತ್ತಾಪ ಯಾವ್ದಾದ್ರು ಆಗಿದೆ, ಕಣ್ಣು ಹೋದ್ಮೇಲೆ ಅಯ್ಯೋ ಇದನ್ನ ನೋಡ್ಬೇಕಿತ್ತು ಅಥವಾ ಇದನ್ನ ತಿನ್ಬೇಕಿತ್ತು, ಇದನ್ನ ಫೀಲ್ ಮಾಡ್ಬೇಕಿತ್ತು ಅಂತ ಯಾವ್ದಾದ್ರು? ಫೀಲ್ ಮಾಡ್ಬೇಕಂದ್ರೆ ನನಗೆ ಸ್ಕೂಬಾ ಡೈವಿಂಗ್ ಮಾಡ್ಬೇಕಂತ ಇಷ್ಟ ಇತ್ತು ಸರ್ ಆ್ಯಕ್ಚುಲಿ. ಹ್ಮ್. ಹ್ಮ್. ಅಂಡರ್ ವಾಟರ್ ಹೋಗ್ಬಿಟ್ಟು ಹ್ಮ್. ಮೀನುಗಳನ್ನೆಲ್ಲ ನೋಡಬೇಕು ಹ್ಮ್. ಅಂತ ನಂಗೆ ತುಂಬ ಆಸೆ ಇತ್ತು. ಹ್ಮ್. ಅದು ನಾನು ಕಣ್ಣಿದ್ದಾಗೂ ನನಗೆಲ್ಲ ಮಾಡೋಕ್ಕಾಗಿಲ್ಲ, ಇವಾಗೂ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಯಾಕಾಗಲ್ಲ ಇವಾಗ ಅಂದ್ರೆ ಸೊ ಕಣ್ಣಿಲ್ಲ ಅಲ್ವಾ ಸರ್. ಡೈವಿಂಗ್ ಏನೋ ಮಾಡ್ಬೋದು ಹ್ಮ್. ಸಮುದ್ರದೊಳಗೆ. ಹ್ಮ್. ಒಳಗೆ ಹೋದ್ಮೇಲೆ ಅಲ್ಲಿರೋ ಜೀವಿಗಳನ್ನ ನೋಡೋಕ್ಕೆ ಕಣ್ಣಿರಲ್ಲ ಅಲ್ವಾ ಸರ್. ಮೈನ್ ನನಗೆ ನೋಡಬೇಕಾಗಿರೋದು ಅಂಡರ್ಗ್ರೌಂಡ್ ವಾಟರ್ ಅಂಡರ್ಗ್ರೌಂಡಲ್ಲಿ ಹೆಂಗಿರುತ್ತೆ ಆ ಲೈಫು ಅಂತ. ಈಗ ನಮಗೆ ನೋವಾದ್ರೆ ನಾವು ಹತ್ತು ಬಿಟ್ಟು ವ್ಯಕ್ತಪಡಿಸ್ತೀವಿ, ನೀವು ನೋವಾದ್ರೆ ನಿಮಗೆ ನೋವಾದ್ರೆ ಹೇಗೆ ವ್ಯಕ್ತಪಡಿಸ್ತೀರಾ? ನಿಮಗೆ ಕಣ್ಣಿಲ್ವಲ್ಲ. ಸೇಮ್ ಥಿಂಗ್ ಸರ್, ನಾವು ಅಳ್ತೀವಿ ಸರ್, ನಮ್ಮ ಕಣ್ಣಲ್ಲೂ ನೀರು ಬಂದೇ ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಅದೇ ನಾವು ಏನು ಮಾಡ್ತೀವಿ ಅಂದರೆ ನಮಗೆ ಮುಂದೆ ಯಾರಿದ್ದಾರೆ ನನಗೆ ಗೊತ್ತಾಗಲ್ಲಲ್ವ, ಹ್ಮ್. ಸಪ್ರೇಟಾಗಿ ರೂಮಿಗೆ ಹೋಗೋದು ಇಲ್ಲ ವಾಶ್ರೂಮ್ಗೆ ಹೋಗೋದು. ಹ್ಮ್. ಅಲ್ಲಿ ಹತ್ಬಿಟ್ಟು ಏನು ಗೊತ್ತಿಲ್ಲದಿರೋ ಥರ ಅಲ್ಲೇ ಮುಖ ತೊಳ್ಕೊಂಡು ಆಚೆ ಬಂದ್ಬಿಡ್ತೀವಿ. ನಿಮಗೆ ಡಾಕ್ಟ್ರ್ ಕಣ್ಣು ಬರೋದೇ ಇಲ್ಲ ಅಂತ ಹೇಳಿದಾರೆ ಅಥವಾ ಕಣ್ಣು ಹಾಕ್ಸ್ಬೋದಾ ಏನು? ಸರ್ ನನಗೆ ಆ್ಯಕ್ಚುಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಮುಖ. ಹ್ಮ್. ಸೊ ರೈಟ್ ಸೈಡ್ ಕಣ್ಣು ಹಾಕಿಸ್ಬೋದು, ಅದೇ ಅಲ್ಲಿಗೆ ಬೋನ್ಸು ಇಲ್ಲ, ಹ್ಮ್. ಪ್ಲಾಸ್ಟಿಕ್ ಹಾಕಿ ಇರೋದಕ್ಕೆ ಅದು ಕುತ್ಕೊಳಕ್ಕಾಗಲ್ಲ. ಹ್ಮ್. ಸೊ ಇನ್ನೊಂದು ನನಗೆ ಮೇನ್ ಥಿಂಗ್ ಏನಂದರೆ ಬ್ರೈನ್ನಿಂದ ಬರೋ ಒಂದು ನರ್ವು ರೆಟಿನಾ ಕನೆಕ್ಟ್ ಆಗುತ್ತೆ, ಹ್ಮ್. ಆಪ್ಟಿಕ್ ನರ್ವ್ ಅಂದ್ಬಿಟ್ಟು. ಇಟ್ಸ್ ಎ ಮೇನ್ ಹ್ಮ್. ನರ್ವ್, ಅದೇ ಡ್ಯಾಮೇಜ್ ಆಗಿದೆ. ಅದು ತುಂಬ ತಿನ್ನಾಗಿರತ್ತಂತೆ. ಅದು ರಿಕವರ್ ಆಗೋದು ತುಂಬ ಕಷ್ಟ. ಹ್ಮ್. ಡೌಟೇ ರಿಕವರ್ ಆಗೋದು ಅಂದವ್ರೆ. ಹ್ಮ್. ಡಾಕ್ಟರ್ಸ್ನ ಕೇಳಿದ್ದಕ್ಕೆ ಇನ್ನೂ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾರೆ ಹ್ಮ್. ಅಂತ ಹೇಳಿದ್ದಾರೆ ಅಷ್ಟೇ ಸರ್. ಹ್ಮ್. ಕನ್ಫರ್ಮ್ ಆಗಿ ಏನೂ ಹೇಳಿಲ್ಲ. ಕಣ್ಣಿದ್ದಾಗ ಮತ್ತೆ ಕಣ್ಣು ಕಳ್ಕೊಂಡಾದ್ಮೇಲೆ ಹ್ಮ್. ಏನು ಹೊಸ ವಿಷಯನ ಕಲ್ತಿದ್ದೀರಾ? ಮತ್ತೆ ಸರ್ ಕಣ್ಣು ಕಳ್ಕೊಂಡ್ಮೇಲೆ ನಾನು ಕಣ್ಣು ಕಳ್ಕೊಂಡ್ಮೇಲೆ ನಾನು ಕಲ್ತಿರೋದು ತಿಳ್ಕೊಂಡಿರೋದು ಅಂದರೆ ಮೊಬೈಲ್ ಹೇಗೆ ಯೂಸ್ ಮಾಡೋದು, ಮೇಯ್ನಾಗಿ ಹ್ಮ್. ಲ್ಯಾಪ್ಟಾಪ್ ಹೇಗೆ ಯೂಸ್ ಮಾಡೋದು. ಹ್ಮ್. ಇವಾಗ ಕಣ್ಣು ಇಲ್ಲದೆ ಇರೋರು ಹ್ಮ್. ರೋಡಲ್ಲಿ ಹೇಗೆ ನಡೀತಾರೆ, ಹ್ಮ್. ಹೆಲ್ಪ್ ತೊಗೊಂಡು ಇದದ್ದು ಸ್ಟಿಕ್ದು ಹೆಲ್ಪ್ ತೊಗೊಂಡು ಹೇಗೆ ನಡೀತಾರೆ, ಅದೆಲ್ಲ ಕಲ್ತಿದ್ದೀನಿ. ಅದೆಲ್ಲ ಹೊಸ ವಿಷಯನೇ ನನಗೆ ಆ್ಯಕ್ಚುಲಿ. ಲೈಕ್ ಆಮೇಲೆ ಓದೋದು, ಹ್ಮ್. ಬ್ರೈಲ್ ಲಿಪಿ ಅಂತ ಹೇಳಿದ್ನಲ್ವ, ಹ್ಮ್. ಹ್ಮ್. ಆ ಪೇಪರ್ಸ್ನ ಹೆಂಗೆ ಬರೆದ್ಬಿಟ್ಟು ಅದನ್ನ ಹೆಂಗೆ ಓದೋದು, ಹ್ಮ್. ಅದೆಲ್ಲ ಹೊಸ ವಿಷಯ. ನಾನು ಇವಾಗ ಕಲ್ತಿರೋದು ಸರ್. ನಿಮಗೆ ಹೊರಗಡೆ ಹೋಗ್ಬೇಕಂದ್ರೆ ಯಾರಾದ್ರೂ ನಿಮ್ ಜೊತೆ ಇರ್ಲೇಬೇಕು, ಇಲ್ಲಾಂದ್ರೆ ನೀವು ಹೋಗಕ್ಕಾಗಲ್ವಾ? ಅಥವಾ ಇಲ್ಲ ಸರ್, ನಾವು ಇಂಡಿಪೆಂಡೆಂಟಾಗಿ ಓಡಾಡ್ತೀವಿ. ಇವಾಗ ನಮಗೆ ದಾರಿ ಏನಾದ್ರು ಮಿಸ್ ಆಯಿತು ಹ್ಮ್. ಅಂದಾಗ ನಮಗೆ ಯಾರಾದ್ರೂ ಹೆಲ್ಪ್ ಕೇಳ್ತೀವಿ ನಾವು ಅಷ್ಟೇ. 95% ನಾವು ಇಂಡಿಪೆಂಡೆಂಟಾಗಿ ಇರ್ತೀವಿ. ಇನ್ನೊಂದು 5% ದಾರಿ ಕಳ್ಕೊಂಡಾಗ ಹ್ಮ್. ಇಲ್ಲ ಇಲ್ಲ ಮುಂದೆ ಏನಾದರೂ ಇದೆಯಾ, ಹ್ಮ್. ಏನಾದರೂ ಕ್ಲೋಸ್ ಮಾಡಿದಾರ ರೋಡ್, ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೂ ನಾವು ಇಂಡಿಪೆಂಡೆಂಟಾಗಿ ಇರ್ತೀವಿ. ಒಬ್ಬ ನಾವೇನು ಮಾಡ್ತೀವಿ ಅಂದರೆ ಪಕ್ಕದಲ್ಲಿರೋ ಹತ್ರ ಕೇಳ್ತೀವಿ. ಇನ್ ಕೇಸ್ ಅಲ್ಲಿ ಯಾರು ಇಲ್ಲ ಅಂದರೆ ಬಿ ಮೈ ಐಸ್ ಅಂತ ಒಂದು ಆ್ಯಪ್ ಇದೆ, ಹ್ಮ್. ಅದಕ್ಕೆ ಕಾಲ್ ಮಾಡಿದ ತಕ್ಷಣ ಬಿ ಮೈ ಐಸ್ ಆ್ಯಪಿಗೆ ಹೋಗಿದ ತಕ್ಷಣ ಕಾಲ್ ಅಂತಿರುತ್ತೆ. ಹ್ಮ್. ಕಾಲ್ ಮಾಡಿದ ತಕ್ಷಣ ವೀಡಿಯೋ ಕಾಲ್ ಆನ್ ಆಗುತ್ತೆ. ಹ್ಮ್. ಅಲ್ಲಿ ಕೂತಿರೋರಿಗೆ ಜಸ್ಟ್ ನಾವು ಹೇಳಬೇಕು, ಮ್ಯಾಮ್ ಈ ಥರ ನಾವು ಹ್ಮ್. ಈ ಥರ ನಾವು ಇಂಥ ಜಾಗದಲ್ಲಿ ಇದ್ದೀವಿ, ನಾನು ಮುಂದೆ ಹೋಗ್ಬೇಕು, ಹ್ಮ್. ಎಲ್ಲಿಗೆ ಹೋಗೋದು ಅಂತ ಕೇಳಿದಾಗ ಅವ್ರು ಅಂತಾರೆ ನಿನ್ನ ಮೊಬೈಲ್ನ ಆ ಕಡೆ ಈ ಕಡೆ ತಿರುಗಿಸಿ ಹ್ಮ್. ನೋಡಬೇಕಾಗತ್ತೆ ನಾವು ಅಂತ. ಹ್ಮ್. ನಾವು ಅವಾಗ ಕ್ಯಾಮ್ರಾ ಕ್ಲೀನಾಗಿ ತಿರುಗಿಸಿದ್ರೆ ಫುಲ್ ಸರೌಂಡಿಂಗಲ್ಲಿ ಹ್ಮ್. ಲ್ಯಾಂಡ್ ಮಾರ್ಕೆಲ್ಲ ಅವ್ರು ಹೇಳ್ತಾರೆ ನಮಗೆ. ಈಗ ಲ್ಯಾಂಡ್ ಮಾರ್ಕ್ ಏನಾದ್ರು ಇರುತ್ತಲ್ವಾ, ಬೋರ್ಡು ಇಲ್ಲ ಯಾವುದೋ ಶಾಪ್ ಹೆಸರು, ಮೆಡಿಕಲ್ ಶಾಪ್ ಹೆಸರು ಸಮಥಿಂಗ್, ಅದನ್ನು ಹೇಳ್ತಾರೆ. ಇಂಥ ಜಾಗದಲ್ಲಿ ಇದ್ದೀರಾ, ಯಾವ ಕಡೆ ಹೋಗ್ಬೇಕು ನೀವು ಹೇಳಿ ಅಂತ. ಆವಾಗ ನಾವು ಅವ್ರಿಗೆ ಹೇಳಿದ್ರೆ ಈ ಕಡೆ ಹೋಗ್ಬೇಕು ಅಂತ ಅವ್ರು ನಮಗೆ ರೂಟ್ ಹೇಳ್ತಾರೆ.
ಸೊ ಈ ಈ ರೂಟಲ್ಲಿ ಹೋಗ್ಬೋದು ನೀವು ಅಂತ, ಇಲ್ಲ ಆ ಕಡೆ ಜಾಗ ಇಲ್ಲ ನೀವು ಯೂ ಟರ್ನ್ ತೊಗೊಂಡು ಹೋಗ್ಬೇಕು ಅಂತ ಹೇಳ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ನಿಮ್ಮ ಹತ್ರ ಮೊಬೈಲ್ ಇಲ್ಲ ಅಂದಿದ್ರೆ ಹೇಗೆ ನೀವು ದಾರಿನ ಹುಡುಕ್ತಾ ಇದ್ರಿ, ಹೇಗೆ ಹೋಗ್ತಾ ಇದ್ರಿ? ಪಬ್ಲಿಕ್ ಹೆಲ್ಪ್ ಕೇಳ್ತಿದ್ವಿ ಸರ್. ಅವಾಗ ಪಬ್ಲಿಕಲ್ಲಿ ಹೆಲ್ಪ್ ಬೇಕೇ ಬೇಕಾ? ಹೆಲ್ಪ್ ಬೇಕಾಗುತ್ತೆ ಆ ಟೈಮಲ್ಲಿ. ಅದು ಹುಡುಕ್ತೀವಿ ದಾರಿನ ಕೇಂದ್ರಿಂದ, ನಮಗೆ ಗೊತ್ತಾಗಿಲ್ಲ ಅಂದರೆ ದಾರಿ ಫುಲ್ ಕನ್ಫ್ಯೂಸ್ ಆಗಿ ನಮಗೆ ಅಲ್ಲಿ ಮುಂದೆ ಹೋಗೋಕ್ಕೆ ದಾರಿ ಇಲ್ಲ ಅಂದರೆ ಪಬ್ಲಿಕ್ ಹೆಲ್ಪು. ಅದೇ 95% ನಾವು ಏನು ಡಿಪೆಂಡೆನ್ಸಿ ಆಗಿರಲ್ಲ, ಇನ್ನೊಂದು 5% ನಮಗೆ ಡಿಪೆಂಡೆನ್ಸಿ ಇರ್ತೀವಿ ನಾವು. ನೀವೆಲ್ಲಾದ್ರೂ ಹೋಗಿ ಬಿದ್ದಿರೋದು ಆ ಥರ ಏನಾದರೂ ಇನ್ಸಿಡೆಂಟ್ ಇದೆಯಾ ನಿಮಗೆ? ಹ್ಞೂ ಸರ್, ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಮೊಬಿಲಿಟಿ ಟ್ರೈನಿಂಗ್ ಮಾಡಬೇಕಾದ್ರೆ ಗೊತ್ತಿಲ್ಲದೆ ರೋಡಲ್ಲೇ ನಡೀತಾ ಇದ್ದೀವಿ, ಶೋರ್ ಲೈನ್ ಸಿಕ್ಕಿಲ್ಲ, ಹೋಗ್ಬಿಟ್ಟು ನಾನೇ ಕಾಲು ಸ್ಲಿಪ್ ಆಗಿಬಿಟ್ಟು, ಇಲ್ಲ ಮುಂದೆ ಒಂದು ಕಲ್ಲಿತ್ತು, ಕಲ್ಲಿಗೆ ಹೋಗ್ಬಿಟ್ಟು ಕಡ್ಡಿ ಹೊಡ್ಕೊಂಡಿದ್ದೆ, ಬ್ಯಾಲೆನ್ಸ್ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದಿದ್ದೀನಿ, ಏಟಾಗಿತ್ತು. ಆ ಥರ 2-3 ಸತಿ ಆಗಿದೆ ಸರ್ ಘಟನೆ ನನಗೆ. ಈಗೆಲ್ಲ ನಿಮ್ಗೆ ಗೊತ್ತಾಗುತ್ತಾ ಅಥವಾ ಈಗೆಲ್ಲ ಗೊತ್ತಾಗುತ್ತೆ? ಈಗೆಲ್ಲ ಆ ಥರ ಬೀಳಲ್ಲ. ಈಗೆಲ್ಲ ಅದು ಬೀಳಲ್ಲ ಅಂದರೆ ಮುಂದೆ ನಮಗೆ ಏನೋ ಹಳ್ಳ ಇದ್ದೇ ಗೊತ್ತಾಗಲ್ಲ, ಅದೊಂದು ನಮಗೆ ಇದು ಪ್ರಾಬ್ಲಮ್. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್, ಆರಾಮಾಗಿ ಹಳ್ಳ ಇದ್ದರೆ ಮುಂದೆ ಎಷ್ಟು ಆಳಕ್ಕಿದೆ ಅದು ನಮಗೆ ಗೊತ್ತಾಗಲ್ಲ, ಆವಾಗ ಸ್ಲಿಪ್ಪಾಗಿ ಬೀಳ್ಬೋದು. ಮತ್ತೆ ನೀವು ಸಿಗ್ನಲಲ್ಲೆಲ್ಲ ಹೇಗೆ ಹೋಗ್ತೀರಾ, ಯಾವ ಥರ? ಸಿಗ್ನಲ್ ಅಲ್ಲಿ ಸರ್ ಆಬ್ವಿಯಸ್ಲಿ ಒಂದು ಸೌಂಡ್ ಬರುತ್ತಲ್ವ ಸರ್, ಬೀಪ್ ಸೌಂಡ್ ಬಂದೇ ಬರುತ್ತೆ. ಆವಾಗ ನಾವೇನು ಮಾಡ್ತೀವಿ ಅಂದರೆ ಕೇನ್ನ ಪೆನ್ಸಿಲ್ ಟೈಪಲ್ಲಿ ಹಿಡ್ಕೊಂಡು ಒಂದು ಕೈನ ಮೇಲೆ ಎತ್ಬಿಟ್ಟು, ಲೆಫ್ಟ್ ಆರ್ ರೈಟು ಕೈನ ಮೇಲೆ ಎತ್ಬಿಟ್ಟು ನಾವು ಹಂಗೆ ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ದಟ್ ನಾವು ಕೈ ಮೇಲೆ ಎತ್ಕೊಂಡು ಕೇನ್ ನಮ್ಮನ್ನು ಕಡ್ಡಿನಿಗೆ ಮುಂದೆ ಹಿಡ್ಕೊಂಡಿರ್ತೀವಿ. ಸೊ ಆಪೋಸಿಟಲ್ಲಿ ಇರೋರಿಗೆ, ಇಲ್ಲ ಲೆಫ್ಟ್ ಸೈಡಲ್ಲಿ ಇರೋರಿಗೆ, ರೈಟ್ ಸೈಡ್ ಇರೋರಿಗೆ ಮುಂದೆ ಕಡ್ಡಿ ಕಾಣಿಸುತ್ತೆ ನಮ್ಮ ಕೇನು. ಸೊ ಆಮೇಲೆ ಕೈ ಮೇಲೆ ಎತ್ತಿರ್ತೀವಲ್ವಾ, ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ನಾವು ಬ್ಲೈಂಡ್ಸ್ ಅಂತ. ಆವಾಗ ಅವರು ನಾವು ಕ್ರಾಸ್ ಮಾಡಿದ್ಮೇಲೆ ಅವರು ಮೂವ್ ಮಾಡ್ಕೊತಾರೆ ವೆಹಿಕಲ್ಸ್ನ. ತುಂಬ ಟ್ರಾಫಿಕ್ಕು, ಇವಾಗ ಕ್ರಾಸ್ ಮಾಡೋಕ್ಕೆ ಆಗಲ್ಲ ಅಂಥ ಟೈಮಲ್ಲಿ ನಾವು ಪಬ್ಲಿಕ್ ಹೆಲ್ಪ್ ತೊಗೊತೀವಿ. ಮ್ಯಾಮ್ ನಮಗೆ ರೋಡ್ ಕ್ರಾಸ್ ಮಾಡಬೇಕಾಗಿದೆ ಮಾಡಿಸಿ ಅಂದರೆ ಅವರು ಸ್ವಲ್ಪ ಜನ ಹೆಲ್ಪ್ ಮಾಡ್ತಾರೆ. ಬ್ಲೈಂಡ್ ಆದಮೇಲೆ ನೀವು ಎಲ್ಲಾದರೂ ಹೋಗಿರ್ತೀರಾ, ಈಗ ನನಗೇನು ಗೊತ್ತೇ ಆಗ್ತಾ ಇಲ್ಲ ಅನ್ನೋ ಸಮಯದಲ್ಲಿ ನಿಮಗೆ ಯಾರಾದರೂ ಹೆಲ್ಪ್ ಮಾಡಿ? ಪಬ್ಲಿಕ್ ಅವ್ರು ಹೆಲ್ಪ್ ಮಾಡಿದ್ರು ಸರ್ ನಮಗೆ. ಅವ್ರ ಹೆಸರೆಲ್ಲ ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ರ್ಯಾಂಡಮ್ ಆಗಿ ಅವ್ರನ್ನ ಹೆಲ್ಪ್ ಕೇಳ್ಕೊಂಡು ನಾನು ನನ್ನ ಡೆಸ್ಟಿನೇಷನ್ನ ರೀಚ್ ಮಾಡಿದ್ದೀನಿ. ನೀವು ಜಾಬ್ ಸರ್ಚ್ ಮಾಡಬೇಕು, ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀರಾ ನೀವು? ಸರ್ ಜಾಬ್ ಸರ್ಚ್ ಮಾಡಬೇಕಾದ್ರೆ ನಾನು ತುಂಬ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಹೋಗ್ತೀವಿ ಇಂಟರ್ವ್ಯೂದಲ್ಲಿ ಕುತ್ಕೊತೀವಿ, ಎಲ್ಲ ಕ್ವಶನ್ಸ್ ಎಲ್ಲ ಕೇಳ್ತಾ ನಾವು ಆನ್ಸರ್ ಮಾಡ್ತೀವಿ, ಓಕೆ ಫೈನ್ ಯು ಆರ್ ಸೆಲೆಕ್ಟೆಡ್ ಅಂತಾರೆ, ವಿಲ್ ಕಾಲ್ ಯು ಬ್ಯಾಕ್ ಇನ್ 2 days, ನೀವು ಹೋಗ್ಬೋದು ಅಂತಾರೆ. ಇನ್ನು 2 days ಇಲ್ಲ 1 weekವರೆಗೂ ನಾವು ಕಾಯ್ತಿದ್ರು ಕಾಲೇ ಬರಲ್ಲ ಅವ್ರಿಗೆ. ಆಮೇಲೆ ಬೇರೆ ಏನು ಅವ್ರ ರೆಸ್ಪಾನ್ಸ್ ಏನು ಕೊಟ್ಟಿರಲ್ಲ ನಮಗೆ. ಯಾವುದು ಹೋಗಿ ಕೇಳಿದ್ರೆ ಅವ್ರಿಗೆ ಕಾಣಿಸಲ್ಲ ಅಲ್ವಾ, ಅವ್ರು ಏನು ಮಾಡ್ಬೋದು, ಏನು ಕೆಲಸ ಮಾಡ್ಬೋದು, ಅವ್ರಿಗೇನು ಕೊಡ್ಬೋದು ಅಷ್ಟೇ ಹೇಳ್ತಾರಂತೂ. ನಮಗೊಂದು ಚಾನ್ಸ್ ಕೊಟ್ಟು, ಇಲ್ಲ ಒಂದು ಟ್ರಯಲ್ ಕೊಟ್ಟು, ನಮಗೆ ಒಂದು ಟ್ರಯಲ್ ನೀವು ಮಾಡಿ ತೋರಿಸಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅಂತ ಒಂದು ಟ್ರಯಲ್ ಅದು ಕೊಡಂಗಿದ್ರೆ ನಾವು ಅವ್ರಿಗೆ ಟ್ರಯಲ್ ತೋರಿಸ್ಬಿಟ್ಟು ನಮ್ಮ ಕೇಪಬಿಲಿಟಿ ಐತೆ ಇದೆಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ತೋರಿಸ್ಬೋದು. ಆ ಚಾನ್ಸ್ ಅವ್ರು ಕೊಡ್ತಿಲ್ಲ. ನೀವು ಗೌರ್ಮೆಂಟ್ ಎಕ್ಸಾಮ್ಸ್ ಯಾವ್ದಾದ್ರು ಬರ್ದಿದ್ದೀರಾ? ಇವಾಗ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀನಿ ಸರ್, ಅದಕ್ಕೂ ಪ್ರಿಪೇರ್ ಆಗ್ತಿದ್ದೀವಿ. ನಿಮಗೆ ಯಾವ ಥರ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡ್ತಾರೆ ಸರ್? ಸ್ಟೇಟು, ಸೆಂಟ್ರಲ್ಲು, ಆ ಥರ ಎಕ್ಸಾಮ್ಸ್ ಇರುತ್ತೆ ಸರ್. ನಿಮಗೆ ಇಷ್ಟು ಅಂತ ಮೀಸಲಾತಿ ಏನಾದ್ರು ಕೊಟ್ಟಿದ್ದಾರಾ? ಸರ್ ಇರತ್ತೆ ಸರ್, ಲೈಕ್ ಡಿಸೇಬಲ್ಸ್ಗಂತ ಇರತ್ತೆ, ಅದು ಬರೀ ಬ್ಲೈಂಡ್ಸ್ಗಂತ ಇರಲ್ಲ, ಡಿಸೇಬಲ್ಸ್ಗಂತ ಸ್ವಲ್ಪ ಪೋಸ್ಟ್ ಇರುತ್ತೆ. ಇವರು ಹ್ಯಾಂಡಿಕ್ಯಾಪಿಗೆ ಸ್ವಲ್ಪ ಪೋಸ್ಟ್ ಇರುತ್ತೆ. ಆ ಥರ ಇದ್ದಾರಲ್ವ ಸರ್ ಡಿಸೇಬಲ್ಸಲ್ಲಿ, ತುಂಬ ಕಾಣಿಸಿರೋರು, ಮಾತಾಡೋಕ್ಕಾಗದೇ ಇರೋರು, ಡಮ್ ಆ್ಯಂಡ್ ಡೆಫು, ಹ್ಯಾಂಡಿಕ್ಯಾಪು ಅವ್ರಿಗೆ, ಮತ್ತು ಸ್ಪೈನಲ್ ಕಾರ್ಡು ಅವ್ರಿಗೆಲ್ಲ ಸಪ್ರೇಟಾಗಿ ಒಂದೊಂದು ಕೋಟಾಗಳಿರುತ್ತೆ ಸರ್, ಇಷ್ಟು ಸೀಟ್ಸ್ ಅಂತ ಇರುತ್ತೆ. ಗೌರ್ಮೆಂಟ್ ಎಕ್ಸಾಮ್ಸ್ ನೀವು ಅದೇ ಥರ ನಾರ್ಮಲ್ ಆಗಿ ಯಾವ ಥರ ಬರೀತೀರಾ ಅಂದರೆ? ಸರ್ ಅಲ್ಲಿನೂ ನಾರ್ಮಲ್ ಆಗಿದೆ ಸರ್. ಇವಾಗ ನಾವು ಬರಿಬೇಕಂದ್ರೆ ನಾವು ಬರೆಯೋಕ್ಕಾಗಲ್ಲ, ನಮಗೆ ಸ್ಕ್ರೈಬ್ ಅಂತಾರೆ ರೈಟರು, ಅವ್ರನ್ನ ಸ್ಕ್ರೈಬ್ ಅಂತ ಕರೀತಾರೆ. ಅವ್ರನ್ನ ಕರ್ಕೊಂಡೋಗಿ ನಾವು ಏನು ಹೇಳ್ತೀವೋ ಅದನ್ನೇ ಅವ್ರು ಬರೆಯೋದು. ಬ್ಲೈಂಡ್ ಆದ್ರಲ್ವಾ, ಅವಾಗ ಯಾವ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರಿ, ಎಷ್ಟು ಕಷ್ಟ ಆಗ್ತಾ ಇತ್ತು ನಿಮಗೆ? ಸರ್ ಸ್ಟಾರ್ಟಿಂಗ್ ಬ್ಲೈಂಡ್ ಆದಾಗ ನಾನು ಒಂದು ಕಾಲು ಒಂದು ಸ್ಟೆಪ್ ಮುಂದೆ ಇಕ್ಕೋಕ್ಕೂ ಸಿಕ್ಕಾಪಡೆ ಭಯ ಆಗ್ತಿತ್ತು ನನಗೆ. ಸೊ ನನಗೇನು ಗೊತ್ತಾಗ್ತಿರ್ಲಿಲ್ಲ, ಒಂದು ಸ್ಟೆಪ್ ಇಕ್ಕೋಕ್ಕೂ ಭಯ ಆಗ್ತಿತ್ತು. ಮನೆ ಒಳಗೂ ನಡೆಯೋಕ್ಕೆ ನನಗೆ ಗೊತ್ತಿದ್ದು ನಂಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಎಲ್ಲೋಗಿ ಹೊಡ್ಕೊತೀನಿ, ಓರಿಯೆಂಟೇಷನ್ ಮಾಡಿರಲಿಲ್ಲ, ಸೊ ನನಗೇನು ಗೊತ್ತಿರಲಿಲ್ಲ ಅಲ್ವಾ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್, ಸ್ಟೆಪ್ಸ್ ಮೇಲೆ ಹೆಂಗೆ ಇಳಿಯೋದನ್ನು ಗೊತ್ತಿಲ್ಲದೆ ಬಿದ್ದೋಗ್ಬಿಟ್ಟಿದ್ದೀನಿ. ಆ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದೀನಿ ಸರ್ ನಾನು. ನಿಮಗೀಗ ಓರಿಯೆಂಟೇಷನ್ ಅಂದ್ರಲ್ವಾ, ಅದನ್ನು ಹೇಗೆ ಮಾಡ್ತೀರಾ, ಯಾವ ಥರ? ಸರ್ ಓರಿಯೆಂಟೇಷನ್ ಮಾಡೋದು ಹೆಂಗಂದರೆ, ಒಂದು ಕೈ ಅಪ್ಪರ್ ಹ್ಯಾಂಡು ಲೋವರ್ ಹ್ಯಾಂಡ್ ಅಂತ ಸರ್.
ಇವಾಗ ಮುಂದೆ ಒಂದು ವಾಟ್ ಇಸ್ ದಟ್ ಗೋಡೆ ಇತ್ತಂದರೆ ನಾವು ಹಿಂಗೆ ಹಿಡ್ಕೊಂತೀವಿ ಕೈನ. ಸೊ ದಟ್ ನಮ್ಮ ಮುಂದೆ ಏನೇ ಇದ್ದು ಕೈಗೆ ಟಚ್ ಆಗುತ್ತೆ. ಮತ್ತು ಕೈ ಇನ್ನೊಂದು ಇಲ್ಲಿ ಇಟ್ಕೊಂತೀವಿ ಕೆಳಗಡೆ. ಸೊ ದಟ್ ಕೆಳಗಡೆ ನಮ್ಮ ಕಾಲು ಅಥವಾ ಏನೇ ಇದ್ದು ನಾವು ಹಿಂಗೆ ಫೀಲ್ ಮಾಡ್ಕೋಬೋದು. ಅಲ್ಲಿದ್ದರೆ ಆ ಕಡೆ ಹೋಗೋದು ಬೇಡ ಅಂದ್ಬಿಟ್ಟು ಇದು ಪ್ರೊಟೆಕ್ಷನ್, ಅಪ್ಪರ್ ಪ್ರೊಟೆಕ್ಷನ್, ಲೋವರ್ ಪ್ರೊಟೆಕ್ಷನ್, ನಮ್ಮ ಬಾಡಿಗೆ ಎದ್ದು ಬೀಳಬಾರ್ದು ಅಂತ. ಅದನ್ನು ಹಿಡ್ಕೊಂಡು ನಾವು ಲೈಕ್ ಆ ಥರ ಪ್ರೊಟೆಕ್ಷನ್ ಹಿಡ್ಕೊಂಡು ಒಂದು ಹಾಲ್ ಫುಲ್ಲು ಸುತ್ತಾಡ್ಕೊಂಬಂದಲ್ಲಿ ಟಚ್ ಆಗುತ್ತಲ್ವಾ, ಅವಾಗ ನಮ್ಗೆ ಗೊತ್ತಾಗುತ್ತೆ ಓ ಈ ಜಾಗದಲ್ಲಿ ಇದಿದೆ, ಈ ಕಡೆ ಜಾಗದಲ್ಲಿ ಇದಿದೆ, ಇಲ್ಲಿ ಟೇಬಲ್ ಇದೆ, ಇಲ್ಲಿ ಟಿ ವಿ ಇದು ಸ್ಟ್ಯಾಂಡ್ ಇದೆ. ಅದೆಲ್ಲ ನಾವು ಕ್ಲೀನಾಗಿ ತಿಳ್ಕೊಂಡು ಅದಾದಮೇಲೆ ನಾವು ಕ್ಲಿಯರಾಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್, ವಿತೌಟ್ ಎನಿ ಪ್ರೊಟೆಕ್ಷನ್. ಆವಾಗ ನಿಮಗೆ ಕಾಣಲ್ಲಲ್ವಾ? ನೀವು ಕಿವಿ ಕೇಳದೆ ಇರೋರನ್ನ ಏನಾದರೂ ಮಾತಾಡ್ಸಿದ್ದೀರಾ? ಅವ್ರ ಜೊತೆ ನೀವು ಹೇಗೆ ಮಾತಾಡ್ತೀರಾ ಸರ್? ಅದಕ್ಕಂತ ಒಂದು ಸೈಡ್ ಲ್ಯಾಂಗ್ವೇಜ್ ಅಂತ ಒಂದು ಐತೆ ಸರ್, ಸೈನ್ ಲ್ಯಾಂಗ್ವೇಜ್ ಅಂದ್ಬಿಟ್ಟು. ಅದು ಸೈಡ್ ಅಲ್ಲ, ಸೈನ್ ಲ್ಯಾಂಗ್ವೇಜ್ ಅಂತ. ಅವ್ರ ಕೈ ಮೇಲೆ ಹೋಗ್ಬಿಟ್ಟು ನಾನು ನಿಮಗೆ ಆವಾಗಲೇ ತೋರಿಸಿದ್ನಲ್ವಾ ಮೌಂಟನ್ನು ಇದು ಅದು ಅಂತ, ಅವ್ರದ್ದೇ ಒಂದು ಲ್ಯಾಂಗ್ವೇಜಸ್ ಇದೆ. ಲೈಕ್ ABCD ಅಂತ ಅವ್ರದ್ದೇ ಬೇರೆ ಥರ ಇರುತ್ತೆ. ಅದನ್ನು ಅವ್ರ ಕೈ ಮೇಲೆ ಬಂದರೆ ಅವ್ರು ಅರ್ಥ ಮಾಡ್ಕೊತಾರೆ, ನಮ್ಮ ಕೈ ಮೇಲೆ ಬಂದರೆ ನಾವು ಅರ್ಥ ಮಾಡ್ಕೊತೀವಿ. ಹಾಗೆ ಸರ್. ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ? ಸ್ಮೋಕಿಂಗ್ ಇಲ್ಲ ಸರ್, ಮುಂಚೆ ಇತ್ತು, ಮುಂಚೆ ಇವಾಗೆಲ್ಲ ಕ್ವಿಟ್ ಮಾಡಿದ್ದೀನಿ ಸರ್. ಕ್ವಿಟ್ ಮಾಡಿದ್ದೀರಾ ಅಂದರೆ ರೆಗ್ಯುಲರ್ ಕುಡಿತಿದ್ರೆ? ಇಲ್ಲ ಸರ್, ಇಲ್ಲ ಸರ್, ಮಂತ್ಲಿ ಒನ್ಸ್ ಹಂಗೆ. ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ? ಇಂಗ್ಲೀಷು, ತಮಿಳು, ಹಿಂದಿ, ತೆಲುಗು, ಮಲಯಾಳಂ ಸ್ವಲ್ಪ ಸ್ವಲ್ಪ ಬರುತ್ತೆ. ಅದನ್ನೆಲ್ಲ ಮುಂಚೆನೆ ಕಲ್ತಿದ್ರಿ? ಎಲ್ಲ ಮುಂಚೆನೆ ಕಲ್ತಿದ್ದೆ. ಬ್ಲೈಂಡ್ ಆದವರಿಗೆ ಹೇಗೆ ಕಲಿಸ್ತಾರೆ ಅದನ್ನೆಲ್ಲ? ಕಾನ್ವರ್ಸೇಷನ್ಸಿಂದ ಕಲಿಸ್ತಾರೆ ಸರ್ ಅವರು. ಟೀಚರ್ಸು ಇಂಗ್ಲೀಷೆಲ್ಲ ಅವ್ರಿಗೆ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತಾರೆ. ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಅಪೋಸಿಟ್ ವರ್ಡ್ಸು. ಈಗ ಸಣ್ಣ ಮಗು ಇರುತ್ತೆ ಅಲ್ವಾ, ಅದಕ್ಕೆ ಬಾ ಅಂದ್ರೆ ನಾವು ಕರಿತೀವಿ, ಈ ಕೈಯಲ್ಲಿ ಸನ್ನೆ ಮಾಡ್ತೀವಿ ಅಲ್ವಾ, ಬ್ಲೈಂಡ್ ಮಗು ನೋಡೋಕ್ಕಾಗಲ್ಲ. ಅವ್ರು ಹೇಗೆ ಕರೀತಾರೆ? ಯಾವ ತರ? ಕ್ಲಾಪ್ ಹೊಡಿತಾರೆ ಸರ್. ಹಿಂಗೆ ಕ್ಲಾಪ್ ಹೊಡೆದ್ರೆ ಆ ಸೌಂಡಿಂದ ಅವರು ಫೀಲ್ ಮಾಡ್ಕೊಂಡು ಆ ಸೌಂಡ್ನ ಕೇಳಿಸ್ಕೊಂಡು ಮುಂದೆ ಬರ್ತಾರೆ, ಇಲ್ಲಿ ಕರೀತವ್ರೆ ಬಾ ಅಂತ. ಮತ್ತೆ ನೀವು ಯಾರಿಗಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ನಮ್ಮ ಪೇರೆಂಟ್ಸ್ಗೆ ಹೇಳ್ಬೇಕು ಸರ್ ಫಸ್ಟು. ರೀಸನ್ ಒಂದೇ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಮನೇಲಿ ಕೂತಿದ್ದಾಗ ನಾನಿದ್ದೀನಿ, ನಿನ್ನ ಕೈಯಲ್ಲಿ ಏನಕ್ಕಾಗಲ್ಲ, ನೀನೇನು ಮಾಡಿದ್ರು ನಾನು ನಿನ್ನ ಜೊತೆಲಿ ಇರ್ತೀನಿ, ಯಾವತ್ತೂ ನಿನ್ನ ಕೈ ಹಿಡ್ಕೊಂಡಿರ್ತೀನಿ, ನೀನೇನೇ ಮಾಡಿದ್ರು ನಿನಗೆ ನಾನು ಎಲ್ಲದಕ್ಕೂ ಹೆಲ್ಪ್ ಮಾಡ್ತೀನಿ ಅಂತ ನಮ್ಮ ಪೇರೆಂಟ್ಸು, ನಮ್ಮ ಅಕ್ಕ, ನಮ್ಮ ವೈಫು ಎಲ್ಲರೂ ನಿಂತ್ಕೊಂಡವ್ರೆ ಸರ್. ಇಡೀ ನಮ್ಮ ಫ್ಯಾಮ್ಲಿನೂ ನಿಂತ್ಕೊಂಡೈತೆ ನನಗೋಸ್ಕರ. ಯಾರೂ ನನ್ನ ಬ್ಲೈಂಡ್ ಅಂತ ನಮ್ಮ ಇಡೀ ಫ್ಯಾಮ್ಲಿದಲ್ಲಿ ನನ್ನ ಯಾರೂ ಟ್ರೀಟ್ ಮಾಡ್ತಿಲ್ಲ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ ಪೀಪಲ್. ಅದೇ NGOs ಅಲ್ಲೇ ಓದಿದ್ದೀನಲ್ವ ಸರ್, ಸೊ ಅಲ್ಲಿ NGOದಲ್ಲಿ ಓದಿದ್ದೀನಲ್ವ, ಅವ್ರು ನನಗೆ ಇಂಥ ವಿದ್ಯೆ ಎಲ್ಲ ಕಲಿಸ್ಕೊಟ್ರಲ್ವ, ಕಂಪ್ಯೂಟರ್ಸ್ ಎಲ್ಲ ಟೀಚರ್ಸ್ ತುಂಬ ಅಲ್ಲಿ ಇಷ್ಟ ಐತೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ನೀವೇನಾದರೂ ಪಬ್ಲಿಕ್ಕಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಹ್ಞೂ ಸರ್, ಪಬ್ಲಿಕ್ಕಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗಬೇಡಿ. ಇವನ ಕೈಯಲ್ಲಿ ಏನಾಗತ್ತೆ ಅಂತ ನೀವು ನಮ್ಮನ್ನು ಕೆಳಗಡೆ ಹಾಕಬೇಡಿ. ನಮ್ಮ ಕೈಯಲ್ಲೂ ಎಲ್ಲ ಆಗತ್ತೆ, ನಮಗೂ ಸ್ಕಿಲ್ಸು ಐತೆ, ಟ್ಯಾಲೆಂಟ್ಸ್ ಐತೆ, ನಾವು ಎಲ್ಲ ಕಲ್ತಿದ್ದೀವಿ. ಸೊ ನನಗೆ ಮಾತ್ರ ಅಲ್ಲ ಅದು, ನಮ್ಮಂಥ ಡಿಸೇಬಲ್ಸು, ಕಣ್ಣು ಕಾಣಿಸ್ದೇ ಇರೋರು, ಕಿವಿ ಕೇಳಿಸ್ದೇ ಇರೋರು, ಮಾತಾಡದೇ ಇರೋರು, ಇಲ್ಲ ಹ್ಯಾಂಡಿಕ್ಯಾಪ್, ಕೈ ಕಾಲು ಇಲ್ಲದೆ ಇರೋರಿಗೆಲ್ಲರಿಗೂ ಹೆಲ್ಪ್ ಮಾಡಿ. ಅದೇ ಅವ್ರನ್ನ ಇದು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಚಾನ್ಸ್ ಕೊಟ್ಟು ನೋಡಿ. ಜಾಬಲ್ಲೇ ಹೇಳ್ತಿರೋರು, ಇಂಟರ್ವ್ಯೂಗೆ ಹೋಗ್ತೀವಾ, ನಾಳೆ ನಿಮ್ಮನ್ನು ಕರಿತೀವಿ, ಕಾಲ್ ಮಾಡ್ತೀವಿ ಅಂತ ಸುಮ್ಮನೆ ಆಗಬೇಡಿ. ಅಟ್ಲೀಸ್ಟ್ ಒಂದು ಚಾನ್ಸ್ ಅವ್ರಿಗೆ ಕೊಟ್ಟು ನೋಡಿ. ಅವ್ರ ಸ್ಕಿಲ್ಸ್ ಅವ್ರು ಏನೈತೋ ಅವ್ರು ನಿಮ್ಗೆ ತೋರಿಸ್ತಾರೆ. ಅದಾದಮೇಲೆ ನೀವು ಸೇರಿಸ್ಕೊತಿರೋ ಬಿಡ್ತಿರೋ ಅದು ನಿಮ್ಮದು. ಡೋಂಟ್ ಅಂಡರ್ ಎಸ್ಟಿಮೇಟ್. ನಾವು ಸಮಾಜದಲ್ಲಿ ನಾವು ಒಬ್ಬರೇ, ಇಬ್ಬರು ಹ್ಯೂಮನ್ಸೇ. ನಿಮಗೆ ಕಣ್ಣೈತೆ, ನಮಗೆ ಕಣ್ಣಿಲ್ಲ ಅಷ್ಟೇ. ಅದರ್ ದೆನ್ ದಟ್ ನಮಗೂ ನಿಮ್ಗೇನೂ ವ್ಯತ್ಯಾಸ ಇಲ್ಲ. ಮತ್ತು ಇನ್ನೂ ಏನಾದರೂ ಯಾರಿಗಾದರೂ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ, ಅಥವಾ ಇನ್ನೂ ನಿಮಗೇನಾದರೂ ಹೇಳಬೇಕು ಅನಿಸಿದೆಯಾ? ಏನಾದರೂ ನಮ್ಮ ಮನಸ್ಸಿನ ಮಾತಿರೋದು ಒಂದೇ ಸರ್, ಯಾವತ್ತಿದ್ರೂ ಹ್ಯೂಮನ್ಸೇ. ಅಂಡರ್ ಎಸ್ಟಿಮೇಟ್ ಯಾರನ್ನೂ ಮಾಡೋಕ್ಕೆ ಹೋಗಬೇಡಿ. ಕಣ್ಣಿಲ್ಲ ಅಂದ್ರೂ ಅವ್ರ ಹತ್ರ ಇರೋ ಒಬ್ಬೊಬ್ಬರ ಹತ್ರ ಒಂದೊಂದು ಸ್ಕಿಲ್ಸ್ ಇರುತ್ತೆ. ಒಂದು ಚಾನ್ಸ್ ಕೊಟ್ಟು ನಿಮ್ಮ ಒಪಿನಿಯನ್ ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಅವ್ನ ಕೈಲಿ ಏನೂ ಆಗಲ್ಲ, ಅವ್ನ ಕೈಲಿ ಏನು ಸಾಧಿಸ್ತಾನೆ ಇದ್ದೇ ನಿಮ್ಮ ತಲೆಯಲ್ಲಿ ಕೂತ್ಕೊಂಡಿರತ್ತಲ್ವ, ಒಪಿನಿಯನ್ಗಳೆಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ಏನಕ್ಕಂದರೆ ನನಗೊಂದು ಎಕ್ಸಾಂಪಲ್ ಆಗಿದೆ ಆ ಥರ. ನಾವೊಂದು ಬಾಡಿಗೆ ಮನೆ ನೋಡೋಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಅಕ್ಕ ಬಂದು ನೋಡೋದು, ನಾನು ನೋಡಿದೆ, ನಮ್ಮ ಹೆಂಡತಿ ನೋಡಿ, ಎಲ್ಲ ಚೆನ್ನಾಗಿತ್ತು. ಓಕೆ ಫೈನ್ ಅಂತ ನಾವು ಒಪ್ಕೊಂಡ್ವಿ. ಆ ಓನರು ಮೇಲೆ ಬಂದ್ಬಿಟ್ಟು ಲೈಕ್ ಟೆರೆಸಲ್ಲಿ ಮನೆ ಇದ್ದಿದ್ದು, ಮೇಲೆ ಬಂದ್ಬಿಟ್ಟು
ಅಡ್ವಾನ್ಸ್ ಎಷ್ಟು ಅಂತೀನಿ, ಓಕೆ ಫೈನ್ ಅಂದ್ಬಿಟ್ಟು ನಾವು ಕಟ್ಟಕ್ಕೆ ರೆಡಿ ಆಗಿದ್ವಿ. ಆಮೇಲೆ ನಾವು ಹೇಳಲೇಬೇಕಲ್ವ ಸರ್ ಇವ್ರು ಇರ್ತಾರೆ ಮನೇಲಿ ಅಂತ ಓನಾಗಿ. ಸೊ ಅವ್ರು ನಮಗೆ ಇಂಟ್ರಡ್ಯೂಸ್ ಮಾಡಿಸಿದ್ರು, ಇವರಿಬ್ರು ಮತ್ತು ಇವ್ರ ಅತ್ತೆ ಇರ್ತಾರೆ ಮನೇಲಿ ಅಂತ. ಒಂದು 2 ಮಿನಿಟ್ಸ್ ಅಂತ ಹೋಗಿ ಬಂದವರು ಕಂಪ್ಲೀಟಾಗಿ ಅವರು ಸಡನ್ನಾಗಿ ಪ್ಲೇಟೇ ಮಾತೇ ಚೇಂಜ್ ಮಾಡಿಬಿಟ್ರು. ಲೈಕ್ ಆಲ್ರೆಡಿ ಇದು ಬೇರೆಯವರು ತೊಗೊಂಡ್ಬಿಟ್ಟವ್ರೆ ಮನೆಗೆ ಬಾಡಿಗೆ ಅಡ್ವಾನ್ಸ್ ಕೊಟ್ಬಿಟ್ಟವ್ರೆ ಅಂದ್ಬಿಟ್ಟು ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಕಳಿಸ್ಬಿಟ್ರು. ನಮಗೆ ಅವಾಗ ಗೊತ್ತಾಗಿಲ್ಲ ಏನು ಅಂದ್ಬಿಟ್ಟು. ಆಮೇಲೆ ಅಕ್ಕಪಕ್ಕ ಮನೆಯವ್ರಲ್ಲೇ ಸ್ವಲ್ಪ ಜನ ಗೊತ್ತಿರೋರಿದ್ದು, ಅವರಿಂದ ನಮಗೆ ನ್ಯೂಸ್ ಬಂದಿದೆ ಏನಂದರೆ, ಅವ್ರಿಗಿರೋ ಡೌಟ್ ಏನಂದರೆ ನಾವು ಮನೇನ ಹೆಂಗೆ ನೋಡ್ಕೊತೀವಿ, ನಮ್ಮ ಕೈಯಲ್ಲಿ ಕಾಸು ಲೈಕ್ ರೆಂಟ್ ಕರೆಕ್ಟಾಗಿ ಕಟ್ಟೋಕ್ಕಾಗತ್ತಾ ಇಲ್ವಾ, ಆ ಡೌಟು ಬಂದು ಅವರು ನಮಗೆ ಮನೆಯೇ ಕೊಟ್ಟಿಲ್ಲ. ಸೊ ಆ ಒಪಿನಿಯನ್ನ ಚೇಂಜ್ ಮಾಡ್ಕೊಳ್ಳಿ, ಅಂಥ ಬ್ಯಾಡ್ ಒಪಿನಿಯನ್ ನಮ್ಮಲ್ಲಿ ಇಟ್ಕೋಬೇಡಿ. ನಾವು ದುಡಿತೀವಿ, ಎಲ್ಲ ಮಾಡೋಕ್ಕೂ ನಮಗೆ ಆಗತ್ತೆ. ಸರ್, ನಾನು ಕರೆದಿದ್ದಕ್ಕೆ ನೀವು ನನ್ನ ಜೊತೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ನನಗೂ ತುಂಬ ಖುಷಿ ಆಯಿತು ಸರ್ ಇಂಥ ಚಾನ್ಸ್ ಕೊಟ್ಟಿದ್ದಕ್ಕೆ ನನಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.